ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೆ ಈ ರೀತಿ ಎಗ್ 65 ಮಾಡ್ಕೊಳ್ಳಿ. ಸಿಂಪಲಾಗಿ ಮಾಡ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಪದೇ ಪದೇ ಮಾಡ್ತಿರ್ತೀರ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲೊಂದು ಬೌಲಲ್ಲಿ 2 ಸ್ಪೂನಷ್ಟು ಕಡಲೆ ಹಸಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ, 2 ಸ್ಪೂನಷ್ಟು ಮೈದಾ ಹಸಿಟ್ಟು. ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. 1 ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ನಂತರ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಈ ಎಗ್ 65ಅಲ್ಲಿ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಮಾಡದೆ ಸೇರಿಸ್ಕೊಳ್ಳಿ. ಅದಾದ ನಂತರ 2 ಸ್ಪೂನಷ್ಟು ಮೊಸರು, ವಿನಿಗರು ಹಾಕ್ಬೋದು, ಇಲ್ಲ ನಿಂಬೆ ರಸನೂ ಹಾಕ್ಕೋಬೋದು. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಈ ಬ್ಯಾಟರ್ನ ರೆಡಿ ಮಾಡಬೇಕು. ತುಂಬ ತೆಳುವಾಗಿ ಮಾಡ್ಕೊಂಬಿಟ್ರು ನಮಗೆ ಚೆನ್ನಾಗಿ ಕೋಟ್ ಆಗೋದಿಲ್ಲ ಮೊಟ್ಟೆ ಜೊತೆ. ಅದರಿಂದ ನೋಡ್ಕೊಳ್ಳಿ, ತಿಕ್ನೆಸ್ಸು ಅಂದರೆ ಬಜ್ಜಿ ಹಸಿಟ್ಟು ಬರುತ್ತಲ್ವ, ಆ ತಿಕ್ನೆಸ್ಗೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ತಿಕ್ನೆಸ್ ಕರೆಕ್ಟಾಗಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರು ಚೆನ್ನಾಗಿ ಬಂದಿದೆ. ಈಗ ಸೈಡಲ್ಲಿಟ್ಟು 6 ಮೊಟ್ಟೆನ ಬೇಯಿಸಿ 4 ಭಾಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಇನ್ನೂ ಸಣ್ಣಗೆ ಬೇಕು ಅಂದರೂ ಕಟ್ ಮಾಡ್ಬೋದು, ಅಥವಾ 2 ಭಾಗ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಅಷ್ಟರಲ್ಲಿ ಎಣ್ಣೆ ಸಹ ಬಿಸಿ ಮಾಡ್ಕೊಳ್ತಿದ್ದೀನಿ. ಮೀಡಿಯಮ್ ಆಗಿ ಬಿಸಿ ಇರಬೇಕು. ತುಂಬ ಹೆಚ್ಚಿಗೆನೂ ಬಿಸಿ ಇತ್ತು ಅಂದರೆ ಮೇಲೆಲ್ಲ ಸೀದೋಗುತ್ತೆ, ಒಳಗಡೆ ಹಸಿ ಇರುತ್ತೆ. ಈಗ ಈ ಹಸಿಟ್ಟಲ್ಲಿ ನಾವು ಮೊಟ್ಟೆಗಳನ್ನು ಸೇರಿಸ್ತಾ ಇದ್ದೀವಿ. ಒಂದೇ ಸಲ ಎಲ್ಲ ಪೀಸಸ್ನು ಹಾಕಿನೂ ಮಿಕ್ಸ್ ಮಾಡಿ ಹಾಕ್ಬೋದು, ಅಥವಾ ಬಜ್ಜಿ ಥರ ಒಂದೊಂದೇ ಬಿಟ್ಟು ನಾನು ರೋಸ್ಟ್ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ನೋಡಿ, ನಾನು ಒಂದೊಂದು ಪೀಸಸ್ನೇ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಂದೊಂದೇ ನಾವು ಹಾಕ್ಕೊಳ್ಳೋದ್ರಿಂದ ಹಸಿಟ್ಟು ಅಷ್ಟೇ ಚೆನ್ನಾಗಿ ಕೋಟಾಗುತ್ತೆ ಮೊಟ್ಟೆಗೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ತಿಕ್ಕಾಗಿದ್ದರೆ ಚೆನ್ನಾಗಿ ಕೋಟಾಗುತ್ತೆ, ಇಲ್ಲ ಅಂದರೆ ಎಲ್ಲ ಹಸಿಟ್ಟು ಸಪ್ರೇಟಾಗಿ ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ನೋಡ್ಕೊಳ್ಳಿ ಯಾವ ರೀತಿ ಬೇಕು ಅಂತ. ಈಗ ಒಂದೊಂದೇ ಪೀಸಸ್ನ ಎಣ್ಣೆಯಲ್ಲಿ ಒಂದ್ರ ಪಕ್ಕ ಒಂದನ್ನು ಹಾಕ್ಕೊಳ್ಳೋಣ. ಕಡಾಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಬೇಕು. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ನೊರೆ ಬರ್ತಿದೆ ಅಲ್ವಾ, ಈ ನೊರೆ ಪೂರ್ತಿ ಕಡಿಮೆ ಆಗಬೇಕು. ಈ ಥರ ಈಗ ಟರ್ನ್ ಮಾಡ್ಕೊಳ್ಳಿ. ಈ ಸೈಡು ಅಷ್ಟೇ ಮತ್ತೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಸಿಂಪಲಾಗಿ ಮಾಡ್ಬೋದು, ರುಚಿಯಾಗೂ ಇರುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಈವ್ನಿಂಗ್ ಟೈಮಲ್ಲಿ ಸ್ಕೂಲಿಂದ ಬರೋವಾಗ ಈ ರೀತಿ ಬಿಸಿಯಾಗಿ ಮಾಡಿಕೊಟ್ಟು ನೋಡಿ. ಎಲ್ಲ ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಎಣ್ಣೆ ತುಂಬ ಇದೆ ಅನಿಸಿದ್ರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಬಿಡಿ, ಆಗ ಎಣ್ಣೆ ಪೂರ್ತಿ ಹೀರ್ಕೊಂಬಿಡುತ್ತೆ. ಮತ್ತೆ ನಾನು ಇದೇ ರೀತಿ ಫ್ರೈ ಮಾಡಿಟ್ಕೊಳ್ತೀನಿ. ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ನೀವು ಅಷ್ಟೇ ನಿಮ್ಮನೇಲೂ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.